ನೋಡಿ, ರಾಜ್ಯ ರಾಜಕೀಯದ ವಾತಾವರಣವನ್ನ ಕಾವೇರಿಸಿರುವಂತಹ ಹಾಟ್ ಟಾಪಿಕ್ ಯಾವುದು ಅಂತ ಕೇಳಿದ್ರೆ ಅದು ಬಿಡದಿಯ ರೈತ ಹೋರಾಟ. ಕಳೆದ 1.5 ವರ್ಷದ ಪ್ರತಿಭಟನೆಯನ್ನೂ ಲೆಕ್ಕಿಸದೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ್ದ ರಾಜ್ಯ ಸರ್ಕಾರ ಅದ್ಯಾಕೋ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಸರಿಸಿದಂತೆ ಕಾಣ್ತಾ ಇದೆ. ಟೌನ್ಶಿಪ್ ಯೋಜನೆಯನ್ನೇ ಬಿಡದಿಯಿಂದ ಎತ್ತಂಗಡಿ ಮಾಡೋ ಚಿಂತನೆಯಲ್ಲಿ ಇದ್ದಂತೆ ಕಾಣ್ತಾ ಇದೆ. ಇಲ್ಲಿಯೂ ಕೂಡ ನಾನು ಒಂದು ವಿಚಾರವನ್ನ ಹೇಳೋದಕ್ಕೆ ಬಯಸೋದೇನಂತಂದ್ರೆ, ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿಯೂ ಕೂಡ ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ. ರೈತರು ಆ ವಿಚಾರವಾಗಿಯೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದು ಇದೆ. ಈಗ ಬಿಡದಿಯಿಂದ ಈ ಯೋಜನೆ ಎತ್ತಂಗಡಿ ಮಾಡೋದಕ್ಕೆ ಸರ್ಕಾರ ಚಿಂತನೆಯಲ್ಲಿದೆ. ಯಾಕೆ, ಏನು, ಈ ವರದಿ ನೋಡ್ಕೊಂಡ್ ಬನ್ನಿ. ರೈತರ ಜಮೀನ್ ಇರ್ಬೋದು, ಬೇರೆಯವ್ರ ಜಮೀನ್ ಇರ್ಬೋದು, ಒತ್ತುವರಿ ಮಾಡೋಕ್ಕಿಂತ ಮುಂಚೆ ಕಾನೂನು ಪ್ರಕಾರ ಪರ್ಮಿಷನ್ ತಗೋಬೇಕು. ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ಬಿಡದಿಯ ರೈತರ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಕಳೆದ 1.5 ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಬಿಡದಿ ರೈತರಿಗೆ ಇಂದು ತುಸು ನಿರಾಳ ಭಾವ ಮೂಡಿದಂತಿದೆ. ಅದ್ಯಾರೇ ಬರಲಿ, ಏನೇ ಆಗಲಿ, ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತಿದ್ದ ಸರ್ಕಾರದ ದೃಢ ಧೋರಣೆಯಲ್ಲಿ ಬದಲಾವಣೆಯಾದಂತೆ ಕಾಣ್ತಾ ಇದೆ. ಇಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಅದೊಂದು ಹೇಳಿಕೆ ಅನ್ನದಾತರ ಆತಂಕ ದೂರವಾಗುವ ಸುಳಿವು ಕೂಡ ನೀಡಿದಂತಿದೆ. ಬಿಡದಿಯಿಂದಲೇ ಎತ್ತಂಗಡಿಯಾಗುತ್ತಾ ಟೌನ್ಶಿಪ್, ಅನ್ನದಾತರ ದಣಿವರಿಯಾದ ಹೋರಾಟಕ್ಕೆ ಸಿಗುತ್ತಾ ಜಯ. ಹೌದು, ಇಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ ಅದೊಂದು ಹೇಳಿಕೆ ಬಿಡದಿ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡುವಂತೆ ಮಾಡಿದೆ. ನಮ್ಮ ಭೂಮಿಯೇ ನಮಗೆ ಆಧಾರ, ನಮಗೆ ಬೇಡ ನಿಮ್ಮ ಪರಿಹಾರ ಅಂತಿದ್ದ ಅನ್ನದಾತರ ಗಂಟಲಿನಲ್ಲಿ ಅನ್ನ ಸರಾಗವಾಗಿ ಇಳಿಯುವಂತಾಗಿದೆ. ಅದು ರೈತರ ಜಮೀನ್ ಇರ್ಬೋದು, ಬೇರೆಯವ್ರ ಜಮೀನ್ ಇರ್ಬೋದು, ನಾವು ಒತ್ತುವರಿ ಮಾಡೋದ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದ್ರೆ ಬೇರೆ ಊರಿಗೆ ಹೋಗ್ಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಕೇಳಿದ್ರಲ್ಲ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ. ರೈತರು ಒಪ್ಪದೇ ಇದ್ರೆ ಯೋಜನೆಯನ್ನೇ ಸ್ಥಳಾಂತರ ಮಾಡೋಣ ಅನ್ನೋ ಈ ಮಾತು ಭೂ ಸ್ವಾಧೀನ ವಿರೋಧಿ ಪ್ರತಿಭಟನೆಗಳ ಕಾವು ಜೋರಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಬದಲಿಸ್ತಾ ಅನ್ನೋ ಸುಳಿವು ಕೂಡ ನೀಡ್ತಾ ಇದೆ. ಅಷ್ಟಕ್ಕೂ ಕೇವಲ ರೈತರು, ವಿರೋಧ ಪಕ್ಷಗಳು ಮತ್ತು ಜನಸಾಮಾನ್ಯರ ಹೋರಾಟ ಮತ್ತು ವಿರೋಧಕ್ಕೆ ಕನಕಪುರ ಬಂಡೆಯ ಸರ್ಕಾರ ಕರಗಿದಂತೆ ಕಾಣ್ತಿಲ್ಲ. ಈ ಅಂಶಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದೊಳಗೆ ಎದ್ದ ಅಪಸ್ವರದಿಂದಲೂ ಸರ್ಕಾರ ತನ್ನ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡುವ ಹಂತಕ್ಕೆ ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು, ಬಿಡದಿಯಿಂದಲೇ ಟೌನ್ಶಿಪ್ ಯೋಜನೆ ಸ್ಥಳಾಂತರವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಲು ಇದೀಗ ಕಾರಣವಾಗಿದ್ದು ಬಲವಂತದ ಭೂ ಸ್ವಾಧೀನಕ್ಕೆ ಕಾಂಗ್ರೆಸ್ನಲ್ಲಿ ಎದ್ದಿರೋ ಭಾರಿ ವಿರೋಧ. ಬಿಡದಿ ಹೋರಾಟದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು ರೈತ ಹೋರಾಟದಿಂದ ಪಕ್ಷದ ಮೇಲೆ ಪರಿಣಾಮ ಬೀರುವ ಆತಂಕ ಹೊರಹಾಕಿದ್ರು. ಇನ್ನು ನೇರವಾಗಿ ರಾಹುಲ್ ಗಾಂಧಿಗೆ ರೈತರು ಮತ್ತು ಪರಿಸರವಾದಿಗಳು ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಬಿಡದಿಯ 100ಕ್ಕೂ ಅಧಿಕ ರೈತರಿಂದ ರಾಹುಲ್ ಗಾಂಧಿಗೆ ಪತ್ರ ರವಾನೆಯಾಗಿದ್ದು ಬಲವಂತದ ಭೂ ಸ್ವಾಧೀನ ಕೈಬಿಡಲು ಸೂಚಿಸಲು ಕೂಡ ಮನವಿ ಮಾಡಿದ್ದಾರೆ. ರಾಹುಲ್ ನಿರ್ದೇಶನಕ್ಕೆ ಬದಲಾಗ್ತಿದೆಯಾ ಸರ್ಕಾರದ ನಿಲುವು? ಹೌದು, ಈ ರೀತಿಯ ವಿಶ್ಲೇಷಣೆ ಮೂಡಲು ಸಹ ಕಾರಣ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನಕ್ಕೆ ಕಟ್ಟಾರ ವಿರೋಧಿಯಾಗಿದ್ದು ಮಣ್ಣಿನ ಮಕ್ಕಳ ಜೊತೆ ಇದ್ದಾರೆ. 2013ರಲ್ಲಿ ಕೇಂದ್ರ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಮುಂದಾದಾಗ ಇದೇ ವೇಳೆ ರಾಹುಲ್ ಗಾಂಧಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಅಭಿವೃದ್ಧಿಗಾಗಿ ರೈತರನ್ನ ಒಕ್ಕಲೆಬ್ಬಿಸುವುದನ್ನ ಕಂಡ ತುಂಡವಾಗಿ ಧಿಕ್ಕರಿಸಿದರು. ಹೀಗಾಗಿ ರೈತರ ಹಿತರಕ್ಷಣೆಗೆ ಕಾಯ್ದೆಯೂ ಜಾರಿಯಾಗಿತ್ತು. ಇದೀಗ ರಾಹುಲ್ ಗಾಂಧಿಯ ಈ ಪ್ರತಿಪಾದನೆಯೇ ಬಿಡದಿ ರೈತರ ಪಾಲಿಗೆ ವರವಾಯ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಬಿಡದಿ ಟೌನ್ಶಿಪ್ ಸ್ಥಳಾಂತರ ಆಗುತ್ತಾ ಇಲ್ವಾ ಅನ್ನೋ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಗೊಂದಲ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ಹೀಗಿತ್ತು ನೋಡಿ. ಗೃಹ ಮಂತ್ರಿ ಹೇಳ್ತಾರೆ, ನೀವು ನಾವೇನು ಒತ್ತಾಯಪೂರ್ವಕವಾಗಿ ರೈತರ ಜಮೀನು ತಗೋತಿಲ್ಲ, ನೀವು ರೈತರ ಜಮೀನು ಮಾಡಿದ್ರೆ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಸ್ಟೇಟ್ಮೆಂಟ್ ನೋಡಿಲ್ಲ. ಮುಖ್ಯಮಂತ್ರಿಗಳು ಅದನ್ನ ಬಗೆಹರಿಸ್ತಾರೆ. ಅವ್ರು ನೋಟಿಫೈ ಮಾಡಿಬಿಟ್ಟು ನೀವು ಡಿನೋಟಿಫೈ ಮಾಡಿ ಅಂದ್ರೆ ನೀವ್ ಯಾಕೆ ಮಾಡ್ಲಿಲ್ಲ? ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಇದ್ದ, ಅವ್ರು ಯಾಕೆ ಮಾಡ್ಲಿಲ್ಲ? ಇವರು ನಮ್ಮ ಬಿಜೆಪಿ ಸರ್ಕಾರ ಇತ್ತು, ಅವ್ರು ಯಾಕೆ ಮಾಡಿಲ್ಲ? ಹಾಗಾಗಿ ಇದು ಏನಾದ್ರು ಕಾನೂನಿನ ತೊಡಕಿರ್ಬೋದು. ಬೈ ಫೋರ್ಸ್ ತಗೊಳ್ತೀವಂತ ಯಾರು ಹೇಳಿಲ್ಲ. ನಮ್ಮ ಸರ್ಕಾರ ಯಾವುದೇ ಬಲವಂತವಾಗಿ ಮಾಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಯಾದ ಬಳಿಕವಾದರೂ ಸಿಎಂ ಡಿಕೆಶಿ ಮುತ್ಸದ್ದಿಯಾಗಬೇಕೆಂಬುದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಸಿಎಂ ಡಿಸಿಎಂ ಬಳಿಕ ಪವರ್ಫುಲ್ ಸ್ಥಾನದಲ್ಲಿರೋ ಗೃಹ ಸಚಿವರ ಇಂದಿನ ಹೇಳಿಕೆ ಬಿಡದಿ ರೈತರಲ್ಲಿ ಹೊಸ ಬೆಳಕನ್ನು ಮೂಡಿಸಿರುವುದಂತೂ ಸತ್ಯ.